ಲೋ ವಿಶ್ವ, ಯಾಕೋ ಹಿಂಗೆ ಮುಖ ನುಮ್ಮಂತ ಇಟ್ಕೊಂಡಿದ್ಯಾ? ಈ ಸ್ಕೂಲಲ್ಲಿ ಫಸ್ಟ್ ದಿವಸ ಮಕ್ಳು ಹೋದ್ರೆ ಮುಖ ಹೆಂಗ್ ಮಾಡ್ಕೋತಾರೆ ಹೇಳು, ಅದೇ ರೀತಿ ಇದೆ ನಿನ್ ಮುಖ. ನಿನ್ಗೆ ಹಾಗೆ ಕಾಣಿಸಿದ್ರೆ ನಾನೇನು ಮಾಡಲಿ, ನಾನು ಸರಿಯಾಗೇ ಇದ್ದೀನಿ. ಲೋ ಸುಳ್ಳು ಹೇಳ್ಬೇಡ ಕಣೋ, ನಿನ್ ಮುಖನ ಬೇಕಿದ್ರೆ ನೀನೇ ಕನ್ನಡಿಯಲ್ಲಿ ನೋಡ್ಕೊ, ಗೊತ್ತಾಗತ್ತೆ ಹೇಗಿದೆ ನಿನ್ ಮುಖ ಅಂತ. ತಾನು ಅವನು ಯಾವುದೋ ಟೆನ್ಷನಲ್ಲಿ ಇರ್ತಾನೆ, ನೀನು ಯಾಕಮ್ಮ ಸುಮ್ಮನೆ ಅವನ್ನ ಗೋಳೈಕೋತೀಯಾ? ಮಗನಿಗೆ ತಕ್ಕ ತಾಯಿ ನೋಡಿ ನೀವು. ಈಗ ಮಾತ್ರ ಅಲ್ಲ ಅತ್ತೆ, ಜಯಂತ್ ಅವ್ರ ಮನೆಗೆ ಹೋಗ್ಬೇಕಾದ್ರೂ ಇದೇ ರೀತಿ ಮುಖ ಮಾಡ್ಕೊಂಡಿರ್ತಾನೆ. ಅದು ಯಾಕಂತ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. ನೋಡು, ಸೈಲೆಂಟಾಗಿದ್ರೆ ಸರಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಏನೋ ನಿನ್ಗೊಬ್ಬನಿಗೆ ಕೋಪ ಬರೋದು, ನನಗೂ ಕೋಪ ಬರುತ್ತೆ. ನಂಗೆ ಅಕಸ್ಮಾತ್ ಕೋಪ ಬಂದ್ರೆ ಕಾಳಿ ಆಗ್ಬಿಡ್ತೀನಿ ಅಷ್ಟೇ. ಯಾಕ್ರಿ ನಗ್ತಾ ಇದ್ದೀರಾ? ಇನ್ನೇನು ಮಾಡಿಲ್ಲ ಅಂತ ಇಬ್ರು ಒಳ್ಳೆ ಎಳೆ ಮಕ್ಳು ಕಿತ್ತಾಡ್ತಾ ಇರ್ತಾರೆ. ತಾನು ಸಾಕ್ ಬಿಡಮ್ಮ ಅವನ ಗೋಳುಕೊಂಡಿದ್ದು. ಮಾವ, ನೀವ್ ಹೇಳಿರೋ ಒಂದೇ ಒಂದ್ ಮಾತಿಗೆ ಮಾತ್ರ ನಾನು ಸುಮ್ಮನೆ ಆಗ್ತಿದ್ದೀನಿ. ಆದ್ರೂನು ಇವ್ ನಗದನ್ನ ನೋಡೋ ಆಸೆ ನನಗೆ ತುಂಬಾ ಇದೆ. ಪರವಾಗಿಲ್ಲ, ಒಂದಲ್ಲ ಒಂದ್ ದಿವಸ ಇವನಿಗೆ ನಗ್ಸ್ತಿ. ಆಯ್ತು ಬಿಡಮ್ಮ. ವಿಶ್ವ, ನಡಿ ಹೊರಡೋಣ. ಆಮೇಲೆ ದಾರಿ ಮಧ್ಯದಲ್ಲಿ ಯಾವ್ದಾರು ಹಣ್ಣಿನ ಅಂಗಡಿ ಹತ್ರ ಗಾಡಿ ನಿಲ್ಸು, ಜಯಂತ್ ಅವ್ರ ಮನೆಗೆ ಹಣ್ಣು ತಗೊಂಡೋಗೋಣ. ಬಸ್ರಿ ಮನೆಗೆ ಬರಿಗೇರಿ ಹೋಗ್ಬಾರ್ದು ಕಣ. ಬಾ ಲಲಿತಾ. ಜಾನುಗೆ ಚಾಕ್ಲೇಟ್ಸು ಸ್ವೀಟ್ಸು ಅಂದರೆ ತುಂಬ ಇಷ್ಟ. ನಾನಿದನ್ನು ತೊಗೊಂಡೋಗಿ ಅವಳು ಕೊಡ್ಲಾ? ಬೇಡ. ಆಮೇಲೆ ಜಯಂತ್ ಅವ್ರಿಗೆ ನಾನು ಮುಂಚೆಯಿಂದನೇ ಜಾನು ಪರಿಚಯ ಇದ್ಲು ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಅವಳು ಹೇಗೋ ನೆಮ್ಮದಿಯಾಗಿದ್ದಾಳೆ, ಹಾಗೆ ಇದ್ಬಿಡ್ಲಿ. ಲಲಿತಾ, ಬಸ್ರಿ ಹಿಂಗ್ಸು ಹೆಚ್ಚು ಹುಳಿ ಹಣ್ಣುಗಳು ತಿನ್ಬಾರ್ದು, ನೋಡು ತಗೋ. ಮಾವ, ತಾಯಿ ಆಗೋರ್ಗೆ ಹುಳಿ ಹಣ್ಣು ತಿನ್ಬೇಕಂತ ತುಂಬಾ ಆಸೆ ಇರುತ್ತಂತೆ. ನೀವ್ ನೋಡಿದ್ರೆ ತಗೊಳೋದೇ ಬೇಡ ಅಂತ ಹೇಳ್ತೀವಿ. ಅದು 3 ತಿಂಗಳು ಒಳಗೆ. ಆಮೇಲೆ ಹೆಚ್ಚು ಹುಳಿ ತಿನ್ಬಾರ್ದು. ಹೆಚ್ಚು ಹುಳಿ ತಿಂದ್ರೆ ಹುಟ್ಟೋ ಮಗುಗೆ ಜೀರ್ಣಕ್ರಿಯೆಗೆ ತೊಂದರೆ ಆಗತ್ತೆ. ಮಾವ, ನಿಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ, ವಿಶ್ವನಾಥ ಮಗ ಹುಟ್ಟಿರೋದು. ನಾನು ವಿಶ್ವ ಇರ್ಲಿ, ಅತ್ತೆ ಇಲ್ಲೇ ಇಲ್ಲೋ ಇರ್ತಾನೆ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವನಿಗೆ ತಗೊಂಡ್ಯಾ? ಇನ್ನೊಂದು ಹಾಕ್ಲಾ? ವಿಶ್ವ, ಆಂಟಿ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಆಂಟಿ. ಅಂಕಲ್ ನೀವು ಹೇಗಿದ್ದೀರಾ? ಓಹೋ, ನಾವು ಚೆನ್ನಾಗಿದ್ದೀವಪ್ಪ. ಏನ್ ನೀನಿಲ್ಲಿ? ಅದು ಒಂದು ಸ್ವಲ್ಪ ಕೆಲಸ ಇತ್ತು, ಈಗ ಬಂದಿದ್ದೆ. ಹಾಗೆ ಹೋಗ್ತಾ ಮನೆಗೆ ಏನಾದ್ರು ತೊಗೊಂಡೋಗೋಣ ಅಂತ ಬಂದೆ. ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ರಪ್ಪ. ಅಂದಾಗೆ ನೀನ್ ಒಬ್ನೇ ಬಂದಿದ್ಯಾ ಅಥವಾ ಮನೇಲಿ ಯಾರಾದ್ರೂ ಬಂದಿಯಾರ? ಹೌದು ಅಂಕಲ್, ನಾನು ಒಬ್ಬನೇ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು ವಿಶ್ವ. ನಮ್ ಜಾನು ಮನೆ ಇಲ್ಲೇ ಹತ್ರ ಇದೆ. ಅವಳನ್ನ ನೋಡೋದಕ್ಕೆ ಅಂತ ನಾವ್ ಇಲ್ಲಿಗೆ ಬಂದ್ವಿ. ಹಾಗೆ ಮನೆಗ್ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡ್ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ನಿನ್ನ ನೋಡಿ ತುಂಬಾ ಖುಷಿ ಆಯ್ತಪ್ಪ. ವಿಶ್ವ, ನಮ್ ಜೊತೆ ನೀನು ಬಂದ್ಬಿಡು. ಜಾನುಗೆ ನೀನ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಬಾ ಹೋಗೋಣ ಬಾ. ಇಲ್ಲ ಅಂಕಲ್, ಅವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇದೆ ಬಂದಿದೆ ಅಂತ. ಇವಾಗ ಅಲ್ಲಿಗೆ ಬಂದರೆ ಲೇಟ್ ಆಗಿಬಿಡುತ್ತೆ. ಇನ್ನೊಂದಿನ ಜಾನಕ್ಕೆ ಫೋನ್ ಮಾಡ್ಕೊಂಡು ನಾನೇ ಹೋಗಿ ಮೀಟ್ ಆಗಿ ಬರ್ತೀನಿ. ಬರ್ತೀನಿ ಅಂಕಲ್. ಸರಿಪ್ಪ, ಬರ್ತೀನಿ. ನೀನ್ ನೋಡಿ ಖುಷಿ ಆಯ್ತು ಕಣ. ಒಳ್ಳೆ ಹುಡುಗ. ಹೀಗೆ ಹೋಗ್ತಿದ್ದಾನೆ, ಅದೇನು ಅಂತ ಅವನ ಹತ್ರನೇ ಹೋಗ್ತೀನಿ.
ಹೆಣ್ಮಗುನೇ ಹುಟ್ಟೋದು ಅಂತ ಇವರೇ ಹೋಗಿ ಕಾಲ್ಗೆಜ್ಜೆ ತಂದವ್ರೆ. ಕೂಸುಟ್ಟೋಕ್ ಮುಂಚೆ ಕುಲಾವಿ ಹೊಲ್ದ್ರು ಅಂತಾರಲ್ಲ, ಅದು ಹಳೆಗಾದೆ ಆಗೋಯ್ತು. ಈಗ ಕೂಸುಟ್ಟೋಕ್ಕೂ ಮುಂಚೆನೆ ಕಾಲ್ಗೆಜ್ಜೆ ತಂದ್ರು ಅನ್ನೋದು ಹೊಸ ಗಾದೆ. ನೀನ್ ತಂದ್ಕೊಟ್ಟಿದ್ಯಾ ಅಂದಮೇಲೆ ನಂಗೆ ಇಷ್ಟ ಆಗದೆ ಇರುತ್ತಾ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಅವ್ರೆ, ನಿಮ್ಗೆ ಹೆಣ್ಮಗುನೇ ಆಗೋದು ಅಂತ ಇವರು ಸ್ಯಾನೆ ನಂಬೋರೆ. ಆ ಮಗುಗೆ ಇಂಥದ್ದೇ ಹೆಸರಿಡ್ಬೇಕು ಅಂತ ಏನೇನೋ ಆಸೆಗಳೆಲ್ಲ ಇಟ್ಕೊಂಡವ್ರೆ. ಅಷ್ಟೇ ಅಲ್ಲ, ನಿಮ್ಗೆ ಹೆರಿಗೆ ಸಮಯದಾಗೆ ಏನು ತೊಂದರೆ ಆಗ್ಬಾರ್ದು ಅಂತ ದೇವ್ರ ಹತ್ರ ಅರ್ಕೆ ಎಲ್ಲ ಹೊತ್ಕೊಂಡವ್ರೆ. ಅಣ್ಣ, ನೀನ್ ಇಷ್ಟೊಂದು ನನ್ನ ಬಗ್ಗೆ ಪ್ರೀತಿ ತೋರಿಸ್ತಿದ್ಯಲ್ಲ, ಪ್ರೀತಿಗೆ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಖುಷಿ ಕಣ್ಣೀರ್. ಜಾನೋರೆ, ನಿಮ್ಮಣ್ಣ ಏನ್ ಬೇಕಾದ್ರೂ ಸಹಿಸ್ಕೊತಾರೆ, ಆದ್ರೆ ನಿಮ್ ಕಣ್ಣಿಂದ ಕಣ್ಣೀರ್ ಬಂದ್ರೆ ಇವ್ರಿಗೆ ನೋಡಕ್ ಆಗಕ್ಕಿಲ್ಲ. ನೀವಂದ್ರೆ ಅಷ್ಟು ಪ್ರೀತಿ. ಯಾಕೆ ಬಂದ್ಬಿಡು, ಎಲ್ಲ ನೀನೇ ಮಾಡ್ಬಿಟ್ರೆ ಅತ್ತೆಗ್ ನಾನೇನ್ ಮಾಡ್ಬೇಕು? ನೋಡು, ನೀನ್ ಬೇಕಾದ್ರೆ ಫಸ್ಟು ಮಗುನ ನೋಡು. ಆದ್ರೆ ಪಾಪುನ ಎತ್ಕೊಳ್ಳೋದು ಮಾತ್ರ ನಾನೇ ಮೊದ್ಲು. ಅಷ್ಟೇ ಅಲ್ಲ, ಈ ಕಾಲ್ ಗೆಜ್ಜೆ ಐತಲ್ಲ, ಈ ಗೆಜ್ಜೆನು ಪಾಪುಗೆ ನಾನೇ ಹಾಕ್ತೀನಿ. ನಾನೇ ದೃಷ್ಟಿ ಬೊಟ್ಟಿಟ್ಟು ದೃಷ್ಟಿನ ತೆಗಿತೀನಿ. ನೋಡು, ನೀನ್ ಬೇಕಾದ್ರೆ ಮೊದ್ಲು ನೋಡು, ಆದ್ರೆ ಎತ್ಕೊಳ್ಳೋದು ನಾನು. ಬೇಡ ವೆಂಕಿ, ಹೇಳ್ತಾ ಇದೀನಿ ಕೇಳು, ನಾನು ಎತ್ಕೊಳ್ಳೋದು ನಾನು. ನನ್ನ ಹೊಟ್ಟೆಲಿ ಇಲ್ದೇ ಇರೋ ಮಗುಗೋಸ್ಕರ ನೀವ್ 100 ಕನ್ಸುಗಳನ್ನ ಕಟ್ಕೊಂಡಿದ್ದೀರಾ, ಆದ್ರೆ ಮಗು ಇಲ್ಲ ಅಂತ ನಿಮಗ್ ನಾನು ಹೇಗ್ ಹೇಳಿ? ನೋಡಿ ಜಾನೂರೆ, ಇವ್ರು ಹಂಗೆಲ್ಲ ಹೇಳ್ತಾರೆ. ಆಯ್ತಪ್ಪ ಮಾರಾಯ, ಎಲ್ಲ ನೀನೇ ಮಾಡು. ನಾನ್ ಮಾತ್ರ ಪಕ್ಕದಲ್ಲಿ ಸುಮ್ಮನೆ ಹಿಂಗ್ ಬೆಳ್ಳಿಟ್ಕೊಂಡು ನಿಂತಿರ್ತೀನಿ, ಸರಿನಾ? ಅಂತ ಇವರಿಬ್ರು ಹಂಟೊಳಗೆ ಬಂದವ್ರು ಎಲ್ಲಿ ಪತ್ತೆನೇ ಇಲ್ಲ. ಮೊದ್ಲೇ ತನಗೆ ಶಾಪಿಂಗ್ ಹುಚ್ಚು, ಏನಾದ್ರೂ ತಗೋತಾ ಇರ್ಬೋದು, ಬಂದ್ಬಿಡ್ತಾರೆ ಬಿಡಿ. ಸರಿ, ಇವನ್ ಕೆಲಸ ಮಾಡು, ಸ್ವಲ್ಪ ಖರ್ಜೂರ, ಡ್ರೈ ಫ್ರೂಟ್ಸ್, ಕೇಸರಿ ಇದ್ರೆ ತಗೋ, ಎಲ್ಲ ತಗೊಂಡ್ ಬಾ, ನಮ್ ಕ್ಯಾಶ್ ಕೌಂಟರ್ ಹತ್ರ.
ಜೀವನದಲ್ಲಿ ಯಾರ ಮುಖದರ್ಶನ ಮಾಡಬಾರ್ದು ಅಂತ ಅನ್ಕೊಂಡಿದ್ನೋ ಅವು ಮತ್ತೆ ಮತ್ತೆ ಅಡ್ಡ ಬರ್ತವೆ ದರಿದ್ರದವು. ಅಣ್ಣ ಅಣ್ಣ ಅಂತ ಕರಿಬೇಡ ನನ್ನನ್ನ. ನಮ್ಮ ಮನೆ ಮಾನ ಮರ್ಯಾದೆ ಹಾಳು ಮಾಡಿ ಹೋದವಳು ನೀನು. ಅಂದಗೋಕಲ್ ತರ ಮನೆ ಇದ್ದದ್ದನ್ನ ಒಡೆದು ಚೂರು ಮಾಡಿಬಿಟ್ಟೆ. ನಮ್ಮ ಮನೆ ನೆಮ್ಮದಿನ ಹಾಳು ಮಾಡಿಬಿಟ್ಟೆ. ಇವತ್ತು ನಮ್ಮಪ್ಪ ಈ ಸ್ಥಿತಿಲಿ ನರಳೋಕೆ ನೀನೇ ಕಾರಣ. ಅಣ್ಣ ಅಂತ ಕರೆಯೋಕೆ ನಾಚಿಕೆ ಆಗೋಲ್ಲ ನಿನಗೆ? ಲಲಿತಾ, ಬಾಯ್ ಮುಚ್ಚು. ನಮ್ಮನೆ ನೆಮ್ಮದಿ ಹಾಳು ಮಾಡೋದ್ರ ಮುಖ ನೋಡೋದು ಮಹಾಪಾಪ. ತಪ್ಪಾಗೋಗಿದೆ. ಆ ತಪ್ಪು ಕ್ಷಮೆನೂ ಕೇಳಿದ್ದೀವಿ. ಕ್ಷಮಿಸಬೇಕಾಗಿರೋ ದೊಡ್ಡ ಮನಸ್ಸನ್ನ ನೀವು ಮಾಡಿಲ್ಲ. ಕ್ಷಮೆ ಕ್ಷಮಿಸಿದ್ರೆ ಆ ಕ್ಷಮೆಗೆ ಯಾವ ಅರ್ಥನೂ ಇರೋದಿಲ್ಲ. ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪನ್ನೇನು ನಾವು ಮಾಡಿಲ್ಲ. ಪ್ರೀತಿಸಿದ್ವಿ, ಮದುವೆ ಮಾಡ್ಕೊಂಡ್ವಿ, ಆ ಪ್ರೀತಿನ ಈಗಲೂ ಉಳಿಸ್ಕೊಂಡಿದ್ದೀವಿ. ನಮಗೆ ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು ಅದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಆದ್ರೆ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಮಾತಾಡೋದು ತಪ್ಪಾಗುತ್ತೆ. ತುಂಬಾ ಆಸೆ ಇಟ್ಕೋಬೇಡ ಅಣ್ಣ. ನಿನ್ನ ಮಾವ ಅಂತ ಕರ್ಸ್ಕೊಳಕ್ಕೆ ಮಗುವೇ ಇಲ್ಲ. ಈಗ ಜನ ಹಾಕೊಳಕ್ಕೆ ಮಗು ಅದೃಷ್ಟ ಮಾಡಿಲ್ಲ. ಇದೆಲ್ಲ ಹೇಳಕ್ಕಾಗ್ತಾ ಬಿಡಕ್ಕಾಗ್ತಾ ನರಳ್ತಾ ಇದ್ದೀನಿ ನಾನು. ದೇವ್ರೆ, ಯಾಕೆ ನಂಗೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಚಿನ್ನು ಮರಿ, ಸಾರಿ. ಜಾನ್ವಿ ಅವರೇ, ಎಷ್ಟೊತ್ತು ಅಂತ ಹೀಗೆ ಹೇಳ್ತಾ ಇರ್ತೀರಿ? ಹೋಗಿದೆ ಅಲ್ವಾ? ಹೀಗೆ ನೀವು ಅಳ್ತಾ ಕೂತ್ರೆ ನಿಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಮಗುವನ್ನು ಕಳ್ಕೊಂಡಿದ್ದಕ್ಕೆ ನೋವಾಗಿರೋದು ನಿಮ್ಮೊಬ್ಬರಿಗೇನಾ? ಅದು ನಮ್ಮ ಮಗು ಅಲ್ವಾ? ನೀವು ಕನ್ಸೀವ್ ಆಗಿದ್ದ ದಿನದಿಂದ ನಿಮ್ಮನ್ನ ಎಷ್ಟು ಮುತುವರ್ಜಿ ವಹಿಸಿ ನೋಡ್ಕೊಂಡಿದ್ದೀನ ಇಲ್ವಾ? ಆ ಮಗು ಬಗ್ಗೆ ನಾನು ಕನಸುಗಳನ್ನ ಕಂಡಿದ್ದೀನಿ ಇಲ್ವಾ? ನನಗೂ ನೋವಾಗಲ್ವ ಚಿನ್ನು ಮರಿ? ನೋಡಿ, ಇಲ್ಲಿವರೆಗಾಗಿರೋ ತಪ್ಪುಗಳಿಗೆ ನಾನು ನನಗೆ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ, ಪ್ಲೀಸ್ ನನ್ನ ಕ್ಷಮಿಸಿ. ಇನ್ನು ಮರಿ, ನೀವೀಗ ಮಾತಾಡದೆ ಹೋದ್ರೆ ನನ್ನ ಬದುಕಿಗೆ ಅರ್ಥನೇ ಇರಲ್ಲ. ಜಯಂತ ಜಾನ್ವಿ ಇಲ್ಲದೆ ಅರ್ಥ ಏನ ಚಿನ್ನು ಮರಿ? ಪ್ಲೀಸ್ ಮಾತಾಡಿ.
ನಾಲ್ಕು ಏಟು ಹೊಡೆದು ಬಿಡಿ. ಆದರೆ ದಯವಿಟ್ಟು ಈಗ ಮೌನವಾಗಿರಬೇಡಿ ಚಿನ್ನಮರಿ, ಪ್ಲೀಸ್. ಮದುವೆ ಆದ್ಮೇಲೆ ಉದ್ಧಾರ ಆಗದಿದ್ರು ಪರವಾಗಿಲ್ಲ, ಗಂಡಂಗೆ ಮಾತಾಡೋದನ್ನ ಚೆನ್ನಾಗಿ ಕಳಿಸಿದಾಳೆ. ಆದ್ರೆ ಇವಳಿಗೆ ಮದುವೆ ಆಗಿದ್ದಾಗಿದ್ದ ಹುಮ್ಮಸ್ಸು ಈಗ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಅದೇನೋ ಹೇಳ್ಬಿಟ್ಟೋದ್ಲಲ್ಲ, ನಾನು ಮನೆ ಕಟ್ತೀನಿ, ಆ ಮನೆ ಗೃಹ ಪ್ರವೇಶದ ಪತ್ರಿಕೆ ತಗೊಂಡು ನಿನ್ನ ಮನೆಗೆ ಬಂದೇ ಬರ್ತೀನಿ ಅಂತ. ಆದ್ರೆ ನಮ್ಮನೆ ಹೊಸ್ತಲು ತೊಳೆಯೋ ಯೋಗ್ಯತೆ ಇನ್ನೂ ಇವರು ಬಂದಿಲ್ಲ. ನಮ್ಮ ಮೋಸ ಮಾಡಿ ಹೋದವ್ರಿಗೆ ದೇವರು ಒಳ್ಳೇದು ಮಾಡ್ತಾನ? ಬರೀ ಪ್ರೀತಿ ಉಳಿಸ್ಕೊಂಡ್ರೆ ಸಾಲೋದಿಲ್ಲ, ಕೊಟ್ಟು ಮಾತನ್ನು ಉಳಿಸ್ಕೋಬೇಕು. ಅದು ಅಯ್ಯೋ, ಯಾಕ್ರಿ ಈಗ ಆಗಿದ್ದೆಲ್ಲ ಮಾತಾಡ್ತಾ ಇದ್ದೀರಾ? ಅವರಿಬ್ರು ಚೆನ್ನಾಗಿದ್ದಾರೆ, ಬಿಟ್ಬಿಡಿ ಅವ್ರ ಪಾಡ್ಗೆ. ಬಿಟ್ಬಿಟ್ಟಿದ್ದೀನಿ, ನನ್ನ ಜೀವನದಿಂದ ಅವ್ರನ್ನ ಯಾವತ್ತೂ ಬಿಟ್ಬಿಟ್ಟಿದ್ದೀನಿ. ಆದ್ರೆ ಮದುವೆ ಆಗಿ ಹೋಗ್ಬೇಕಾದ್ರೆ ಮನೆ ಕಟ್ತೀನಿ, ಇವಳು ಆಸೆನ ನೆರವೇರಿಸ್ತೀನಿ ಅಂತ ಹೇಳಿ ಹೋದ್ನಲ್ಲ ಈ ಭೂಪ, ಆ ಮನೆ ವಿಷಯ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಕಂಡವ್ರ ಮನೆ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗೋದು ಸುಲಭ ಹೊರತು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ಕಷ್ಟ. ಇವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಈ ಜನ್ಮದಲ್ಲಿ ಇವರು ಉದ್ಧಾರ ಆಗೋದಿಲ್ಲ. ರೀ ರೀ ಲಕ್ಷ್ಮಿ, ನಾನು ಕ್ಷಮಿಸ್ಬಿಡು. ಇಷ್ಟೆಲ್ಲ ನನ್ನಿಂದ ಆಗ್ತಾ ಇರೋದು. ರೀ, ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಪ್ರೀತಿ ಮಾಡಿದ್ದು ನೀವೊಬ್ಬರೇ ಅಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದೇನೆ. ಪ್ರೀತಿ ಮಾಡಿ ಮದುವೆ ಆಗಿದ್ದು ತಪ್ಪು ಅನ್ನೋ ಭಾವನೆ ನಮ್ಗೇನೆ ಬಂದಿಲ್ಲ ಅಂದಮೇಲೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಮ್ಮ ಅಣ್ಣನ್ಗೆ ಅದು ಅರ್ಥ ಆಗಿಲ್ಲ ಅಂತ ನೀವು ನೊಂದ್ಕೋಬೇಡಿ. ಇವತ್ತಲ್ಲ ನಾಳೆ ನಾವು ಮನೆ ಕಟ್ತೀವಿ. ಗೃಹ ಪ್ರವೇಶ ಪತ್ರಿಕೆ ತಗೊಂಡು ಅವನನ್ನ ಕರೆಯೋದಕ್ಕೆ ಅವನ ಮನೆಗೆ ಹೋಗ್ತೀವಿ. ಆ ನಂಬಿಕೆ ನನ್ಗಿದೆ ರೀ. ಆವತ್ತು ಈ ಅವಮಾನಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಮಾವ, ಜಯಂತ್ ಅವ್ರ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ ಖುಷಿ ನೋಡೋದೇ ಗೊತ್ತಾಗುತ್ತೆ ಬಿಡಮ್ಮ, ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ನೀನ್ ಯಾಕೋ ಮುಖ ಗಂಟಾಕೊಂಡಿದ್ಯಾ? ಜಯಂತ್ ಅವ್ರ ಮನೆಗೆ ಎಷ್ಟು ಸರಿ ಹೋಗಿದ್ಯಾ? ಅವ್ರ ಮನೆ ಚೆನ್ನಾಗಿದೆ ಅಂತ ಒಂದ್ಸರಿ ನಗ್ನಗ್ತಾ ಹೇಳಲೇ ಇಲ್ವಲ್ಲ? ಹಾಗೇನೂ ಇಲ್ಲಪ್ಪ, ಅವ್ರ ಮನೆಗೆ ಹೋಗ್ತಿದೀವಲ್ಲ, ಅವ್ರು ಇದಾರೋ ಇಲ್ವೋ ಅಂತ ಗೊತ್ತಿಲ್ಲದೆ ಹೋಗೋದು ತಪ್ಪಾಗತ್ತೆ ಅನಿಸ್ತಿದೆ. ಏನು ಮಾಡೋದು, ವಾಪಸ್ ಬರ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಹೌದು ರೀ, ವಿಶ್ವ ಹೇಳ್ತಾ ಇರೋದು ಸರಿನೇ. ಒಂದ್ ವೇಳೆ ಅವ್ರ ಮನೇಲಿ ಇಲ್ಲ ಅಂದ್ರೆ ನಾವು ಅಷ್ಟು ದೂರ ಹೋಗಿದ್ದು ವೇಸ್ಟ್ ಆಗುತ್ತಲ್ವಾ? ನೀವು ಹೇಳೋದು ಸರಿಯಾಗೇ ಇದೆ. ಒಂದು ಕೆಲಸ ಮಾಡು, ಜಯಂತ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಬರ್ತಿದ್ದಾರೆ, ಮನೇಲಿದ್ದೀರಾ ಅಂತ ಕೇಳಿ ನೋಡು. ಸರಿಯಪ್ಪ. ಹಲೋ, ಹೇಳಿ ವಿಶ್ವ ಅವರೇ. ಸರ್ ಸಾರಿ, ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ. ಯಾವ ತೊಂದರೆನೂ ಇಲ್ವಲ್ಲ, ಏನೋ ಹೇಳಬೇಕು ಅಂತ ಫೋನ್ ಮಾಡಿದ್ದೀರಿ, ಹೇಳಿ. ಅದು ನಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ವೈಫಿಗೆ ಹುಷಾರಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಕೇಳಿದ್ರು. ಸೊ ಅದಕ್ಕೆ ನೀವು ಮನೇಲಿ ಇದ್ದೀರಾ ಇಲ್ವಾ ಅಂತ ಒಂದ್ಸಲ ವಿಚಾರಿಸು ಅಂತ ಹೇಳಿದ್ರು. ಅದಕ್ಕೇನಂತೆ ವಿಶ್ವ ಅವರೇ, ನಾನು ಮನೇಲೇ ಇದ್ದೀನಿ, ನೀವು ಬನ್ನಿ. ಛೇ,
ಇವರು ಬರೋದು ಬೇಡ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ರೆ ಬನ್ನಿ ಅಂತ ಹೇಳ್ಬಿಟ್ರಲ್ಲ. ಸರಿ ಸರ್. ಅಪ್ಪ ಅವ್ರ ಮನೇಲಿ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ಒಳ್ಳೇದೇ ಆಯ್ತು. ಅವ್ರ ಹೆಂಡತಿ ನೋಡೋ ಋಣ ಇವತ್ತಿದೆ ಅನ್ಸುತ್ತೆ. ನಡೀಲಿ ಹೋಗೋಣ ಬಾ. ಮತ್ತಾನು ಬನ್ನಿ ಅಂತೇನೋ ಹೇಳ್ಬಿಟ್ಟೆ. ಆದರೆ ಇವ್ರು ಬೇರೆ ಮನೇಲಿದ್ದಾರಲ್ಲ, ಏನು ಮಾಡೋದು? ಈಗ ಅವ್ರು ಬಂದು ಜಾನ್ವೀರ್ ನೋಡಬೇಕು ಅಂತ ಹೇಳಿದ್ರೆ, ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಮನೆಯವ್ರ ಮುಂದೆ ಏನೋ ಜಾನ್ವೀರ್ ಅಂತರ ಹೇಗೋ ಬ್ಯಾಲೆನ್ಸ್ ಮಾಡಿಸಿದ್ದೀನಿ, ಬಟ್ ಇವಾಗೆಲ್ಲ ಎಡವಟ್ಟಾಗ್ಬಿಡುತ್ತಲ್ಲ. ಏನು ಮಾಡೋದು? ಏನಾದರೂ ಮಾಡಬೇಕಲ್ಲ.